ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇರೆ ಪೊಲೀಸ್ನವರು ಇದ್ದೇ ಇರ್ತಾರಲ್ಲ. ಹೆದರ್ಕೋಬೇಡಿ, ನೀವು ಚೆಕ್ ಪೋಸ್ಟ್ ಥ್ರೂ ಹೋಗಿ. ಇಂಥ ಒಂದು ಸಿಚುವೇಶನ್ ಬಂತು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಬಿ ರೆಡಿ ಮಾಡಿಟ್ಟಿದ್ದೆ. ನಾ ಎಲ್ಲ ನೋಡ್ಕೋತೀನಿ, ನೀವು ಚೆಕ್ ಪೋಸ್ಟ್ ಥ್ರೂ ಹೋಗಿ. ಸರಿ ಮೇಡಮ್. ಏಯ್, ಚೆಕ್ ಪೋಸ್ಟ್ ಕಡೆನೇ ನಡೆಯೋ. ಜ್ಯೋತಿ, ಅದೇನೇ ಅದು ಪ್ಲಾನ್ ಬಿ? ನಮಗೂ ಹಸಿ ಹೇಳೆ, ಸ್ವಲ್ಪ ಧೈರ್ಯನಾರು ತಂದ್ಕತ್ತೀವಿ. ಜ್ಯೋತಿ, ಮತ್ತೆ ಏನಾರು ಅನಾಹುತ ಮಾಡಕ್ ಹೊರಟಿದೆಯೇನೆ? ನಾನು ಯಾವ ಅನಾಹುತ ಮಾಡಕ್ಕೂ ಹೊರಟಿಲ್ಲ. ಇಂಥ ಪ್ಲಾನ್ಗಳಿಗೆಲ್ಲ ನಿಮ್ಮ ಅಳಿಯ ಮತ್ತೆ ಅವ್ರ ತಂಗಿನೇ ಸ್ಫೂರ್ತಿ. ಹೊರಡೋಣವಾ? ಬನ್ನಿ. ಇನ್ಸ್ಪೆಕ್ಟ್ರೇ ಇಲ್ಲ, ಬೇರೆ ಪೊಲೀಸರು ಇದ್ದಾರಲ್ಲ. ಈ ಅಮ್ಮ ಬಿ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ಲು. ಅದೇನು ಮಾಡ್ತಾಳೋ ಅಂತ ಗೊತ್ತಾಗ್ತಿಲ್ವಲ್ಲ. ಈಗೇನು ಮಾಡೋದು? ಅಣ್ಣ, ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗೋಣ ಅಣ್ಣ. ಯಾಕೆ ತಗ್ಲಾಕೊಳಕ್ಕ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಓ, ಇದಾ ಈ ಅಮ್ಮನ ಪ್ಲಾನು? ಹೈ, ತೆಗಿ ತೆಗಿ, ಗಾಡಿ ತೆಗಿ. ಹಲೋ. ಹಲೋ, ಎಲ್ಲಿದ್ದೀರಾ? ಈಗಷ್ಟೇ ಚೆಕ್ ಪೋಸ್ಟ್ ದಾಟಿದ್ವಿ ಮೇಡಮ್. ವೆರಿ ಗುಡ್. ಇನ್ಮೇಲೆ ನಾವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಏನಂತೆ? ಎಸ್ಕೇಪ್ ಆಗಿದ್ದಾರೆ. ಹೌದು ಮೇಡಮ್, ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಚಕ್ರವ್ಯೂಹ ಅಂದ್ರೆ ಇದೆ ಅನ್ಸ್ಬಿಟ್ಟಿತ್ತು. ಆ ಚಕ್ರವ್ಯೂಹನ ಭೇದಿಸ್ಕೊಂಡು ಬಂದಾಯ್ತಲ್ಲ, ನಿಶ್ಚಿಂತೆಯಿಂದ ಹೋಗಿ ಜಾಗ ಸೇರ್ಕೊಳ್ತೀರಾ. ಸರಿ ಮೇಡಮ್, ಆದ್ರೂ ನಿಮ್ಮ ತಲೆನೇ ತಲೆ ಮೇಡಮ್. ಪ್ರೊಫೆಷನಲ್ ಆಗಿರೋ ನಮ್ಗೇನೆ ಪ್ಲಾನ್ ಬಿ ಇಟ್ಕೊಳ್ಬೇಕು ಅಂತ ನಮ್ಗೆ ಒಳಿಲೇ ಇಲ್ಲ. ನೀವು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದ್ದೀರಾ ಮೇಡಮ್. ಸೂಪರ್ ಮೇಡಮ್ ನೀವು. ಇದೇನೆ ಕೆಲಸ ಮಾಡ್ಸೋರ್ಗೂ ಮಾಡೋರ್ಗೂ ಇರೋ ವ್ಯತ್ಯಾಸ. ಮಾಡೋರು ಹೇಳ್ದಷ್ಟೇ ಮಾಡ್ತಾರೆ, ಆದ್ರೆ ಮಾಡ್ಸೋರು ಎಲ್ಲಾರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಹೌದು, ಏನ್ ಮಾಡ್ತಿದ್ದಾಳೆ ನಮ್ ಸುಂದ್ರಿ? ಪ್ರಜ್ಞೆ ಇಲ್ದಲೆ ಸುಖನಿದ್ರಲ್ಲಿದ್ದಾಳೆ ಮೇಡಮ್. ಸರಿ, ಆದ್ರೆ ಒಂದ್ ವಿಷಯ, ಯಾರು ಬೇಕಿದ್ರು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ಬೋದು. ಆದಷ್ಟು ಬೇಗ ಸೇಫ್ ಆಗಿರೋ ಜಾಗ ಸೇರ್ಕೊಳ್ಳಿ. ಹುಷಾರು, ಆಯ್ತಾ? ಯಾಕಂದ್ರೆ ಪ್ಲಾನ್ ಸಿ ಯಾವುದೂ ಇಲ್ಲ. ಈ ಸಲ ಏನಾದ್ರೂ ಸಿಕ್ಕಾಕೊಂಡ್ರೆ ನಿಮ್ಮನ್ನಾಗ್ಲಿ ನಮ್ಮನ್ನಾಗ್ಲಿ ಯಾರೂ ಕಾಪಾಡಕ್ಕಾಗಲ್ಲ. ಸರಿ ಮೇಡಮ್. ಆಮೇಲೆ ಇನ್ನೊಂದು ವಿಷಯ,
ದಾರಿ ಮಧ್ಯದಲ್ಲಿ ಏನಾದ್ರೂ ಆ ತುಳಸಿಗೆ ಪ್ರಜ್ಞೆ ಬಂದ್ರೆ ಮತ್ತೆ ಪ್ರಜ್ಞೆ ತಪ್ಸಿ. ಅದೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ ಮೇಡಮ್. ಸರಿ, ರೀಚ್ ಆಗ್ಬಿಟ್ಟು ಫೋನ್ ಮಾಡಿ. ಆಯಿತು ಮೇಡಮ್. ಓಯ್, ಆಗಾಗ ಅವಳನ್ನ ಗಮನಿಸ್ತಾರೆ. ಎಚ್ಚರಿಕೆ ಆದ್ರೆ ಮತ್ತೆ ಪ್ರಜ್ಞೆ ತಪ್ಪಿಸ್ಬಿಡಿ. ಸರಿಯಣ್ಣ, ಆಯ್ತು. ಕೂತ್ಕೊಳ್ಳಿ. ಸರ್, ನಮ್ಮ ಪುಟ್ಟಿ ನಮ್ಮ ಜೊತೆ ಇದ್ದಾಗೇನೆ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಸರ್. ಅದರ ಬಗ್ಗೆ ಮಾತಾಡೋದಕ್ಕೇನೆ ಬಂದಿರೋದು. ಟೆನ್ಷನ್ ಆಗ್ಬೇಡಿ ಶಿವಣ್ಣ, ವಿಷಯ ಗೊತ್ತಾಯ್ತು. ಇವತ್ತೇ ನಿಮ್ಮ ತಂಗಿನ ಹುಡುಕ್ಸೋ ವ್ಯವಸ್ಥೆ ಮಾಡ್ತೀನಿ. ನಾನು ಇನ್ಸ್ಪೆಕ್ಟರ್ ದ್ರೋಣ ಅವ್ರ ಹತ್ರ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಅವರು ಆ್ಯಕ್ಷನ್ ತಗೋತಾರೆ. ಸರ್, ತಪ್ಪು ತಿಳ್ಕೊಬೇಡಿ. ದ್ರೋಣ ಅವ್ರು ಬೇಡ ಸರ್. ಬೇರೆ ಯಾರಾದರೂ ಇನ್ಸ್ಪೆಕ್ಟರ್ನ ನೇಮಿಸಿ ಸರ್. ಯಾಕೆ? ದ್ರೋಣ ಅವ್ರಿಗಿಂತ ಇನ್ಸ್ಪೆಕ್ಟರ್ ಬೇಕಾ? ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಸರ್. ಸರ್, ನನಗೂ ಅವ್ರ ಮೇಲೆ ನಂಬಿಕೆ ಇಲ್ಲ ಸರ್. ಇಷ್ಟಕ್ಕೆಲ್ಲ ಕಾರಣ ಅವರೇ ಸರ್. ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲ ಸರ್, ಅವ್ರು ಸರಿಯಾಗಿ ಬಂದೋಬಸ್ತ್ ಮಾಡಿರಲಿಲ್ಲ. ಎಲ್ಲೋ ಕಾಟಾಚಾರಕ್ಕೆ ಮಾಡ್ದಂಗಿತ್ತು ಆ ಬಂದೋಬಸ್ತು. ಅಲ್ಲ ಸರ್, ಆ ರೌಡಿಗಳು ಸಲೀಸಾಗಿ ಒಳಗಡೆ ನುಗ್ಗಿ ಹೊಗೆ ಹಾಕಿ ನನ್ನ ಸೊಸೆನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ. ಏನ್ ಸರ್ ಬಂದೋಬಸ್ತ್ ಮಾಡಿದ್ರಿ ಇವರು? ಹೌದು ಸರ್, ಅವ್ರ ನಿರ್ಲಕ್ಷ್ಯನೇ ಇಷ್ಟಕ್ಕೆಲ್ಲ ಕಾರಣ. ಅದು ಅಲ್ಲದೆ ಕಿಡ್ನಾಪ್ ಆಗೋ ಟೈಮಲ್ಲಿ ಆ ದ್ರೋಣ ಅವರು ಆ ಜಾಗದಲ್ಲೇ ಇರಲಿಲ್ಲ ಸರ್. ಮುತುವರ್ಜಿ ತಗೊಂಡು ಸರಿಯಾಗಿ ರಕ್ಷಣೆ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಸರ್. ನಿಮ್ಮನ್ನೇ ನಂಬಿ ಬಂದಿದ್ದೀವಿ. ದಯವಿಟ್ಟು ನನ್ನ ಸೊಸೆನ ಹೇಗಾದರೂ ಮಾಡಿ ಕಾಪಾಡಿ ಸರ್. ಸರಿ, ದ್ರೋಣ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಅವ್ರೇನು ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರ್ತಾರೆ. ಎಲ್ಲರೂ ಮುಖಾಮುಖಿಯಾಗಿ ಕೂತು ಒಂದು ತೀರ್ಮಾನ ತಗೊಳ್ಳೋಣ. ಹಾಂ, ಸರಿ, ಬರಕ್ಕೆ ಹೇಳಿ. ಇನ್ಸ್ಪೆಕ್ಟರ್ ದ್ರೋಣ ಅವರೇ ಬರ್ತಿದ್ದಾರೆ. ಅವ್ರ ಮೇಲೆ ನಿಮ್ಗೆ ಏನೇ ಸಂದೇಹ ಇದ್ದರೂ ನೇರವಾಗಿ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳಿ. ಸರ್, ಕಮೇನ್. ಮಿಸ್ಟರ್ ದ್ರೋಣ, ತುಳಸಿ ಕಿಡ್ನ್ಯಾಪ್ ಕೇಸಲ್ಲಿ ಇವರೆಲ್ಲ ಒಬ್ಬರ ಮೇಲೆ ಸಂದೇಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ ಮೇಲೆ ಸರ್? ನಿಮ್ಮ ಮೇಲೆ.